ರಾಯಚೂರು ನಗರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ 8ನೇ ಕೆಡಿಪಿ ಸಭೆ ಶಾಸಕ ಬಸನಗೌಡ ದದ್ದಲ್. ರಾಯಚೂರು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮಾಡಲಾಯಿತು. ಜನರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದಿಸಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಜನಪರ ಆಡಳಿತ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಜನರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ನಮ್ಮ ಮುಖ್ಯ ಗುರಿ. ಅಭಿವೃದ್ಧಿಯ ಪದದಲ್ಲಿ ಎಲ್ಲ ಇಲಾಖೆಗಳ ಸಮನ್ವಯದೊಂದಿಗೆ ಇನ್ನಷ್ಟು ಪರಿಣಾಮಕಾರಿ ಕಾರ್ಯಗಳನ್ನು ಕೈಗೊಳ್ಳಲು ಸಂಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ರಾಯಚೂರು ಕೃಷಿ ಅಧಿಕಾರಿಗಳಿಗೆ ದಾಸ್ತಾನಾಗಿರುವ ಬೀಜಗಳ ಬಗ್ಗೆ ವಿಚಾರಿಸಲಾಯಿತು ಮತ್ತು ಗ್ರಾಮಾಂತರ ಭಾಗಗಳಲ್ಲಿ ಮತ್ತು ಗಡಿ ಭಾಗದಲ್ಲಿ ನಕಲಿ ಬಿತ್ತನೆ ಬೀಜ ಮತ್ತು ನಕಲಿ ರಸಗೊಬ್ಬರ, ನಕಲಿ ಜೈವಿಕ ಹೆಸರಿನಲ್ಲಿ ನಕಲಿ ಸಿಡುಬಯೋಗಳು ಮಾರಾಟ ಮಾಡುವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಆಂಧ್ರ, ತೆಲಂಗಾಣ ಗಡಿ ಭಾಗಗಳಿಂದ ಬರುವ ನಕಲಿ ಕ್ರಿಮಿನಾಶಕಗಳನ್ನು ಮತ್ತು ನಕಲಿ ಬೀಜಗಳನ್ನು, ನಕಲಿ ರಸಗೊಬ್ಬರವನ್ನು ಬರುವ ಬಗ್ಗೆ ಸೂಕ್ತ ನಿಗಾ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಈಗಾಗಲೇ ರೈತರಿಗೆ ರಸಗೊಬ್ಬರ ಜೋಡಣೆ ಮಾಡುವುದನ್ನು ತಡೆಗಟ್ಟಬೇಕು ಅಂತ ಜೋಡಣೆ ಮಾಡಿ ನೀಡುವಂತಹ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ರೈತರಿಗೆ ಮೋಸವಾಗದಂತೆ ನೋಡಿಕೊಳ್ಳಬೇಕು ಎಂದು ಸಹಾಯಕ ಕೃಷಿ ನಿರ್ದೇಶಕಿ ದೀಪಕ್ ಕುಲಕರ್ಣಿ ಅವರು ತಿಳಿಸಿದರು. ಅಲ್ಲಿವರೆಗೆ ಎಲ್ಲ ವೆಚ್ಚಗಳನ್ನು ಭರಿಸಿಬಿಡ್ತಾರೆ. ಎಷ್ಟು ಫರ್ಟಿಲೈಸರ್ ಹಾಕಬೇಕು, ಪೆಸ್ಟಿಸೈಡ್ಸ್ ಹಾಕಬೇಕು, ಎಲ್ಲ ನೀವೇನ್ ಮಾಡೋಕ್ಕಾಗಲ್ಲ, ನಾವೇನ್ ಮಾಡೋಕ್ಕಾಗಲ್ಲ, ರೈತ ಹಾಳಾಗಿ ಹೋಗ್ತಾರ. ಅದಕ್ಕೆ ನಾನು ಹೇಳ್ತೀನಿ, ಜಾಗೃತಿಯನ್ನು ನೀವೇನ್ ಹಾಕ್ತದಲ್ಲ, ಈ ಆಕ್ಟ್ಗಳನ್ನ ಕಠಿಣವಾದಂತ ಇಂಪ್ಲಿಮೆಂಟ್ ಮಾಡಕ್ಕೆ ನೀವು ಟಾಸ್ಕ್ ಫೋರ್ಸ್ ಸ್ಟ್ರಾಂಗ್ ಇರೋದಿಲ್ಲ. ನಮ್ಮ ಅಧಿಕಾರಿಗಳು ಬೇರೆ ಇಲಾಖೆ, ಪೊಲೀಸ್ ಇಲಾಖೆಯವ್ರನ್ನ, ತಹಸೀಲ್ ಆಫೀಸ್ ಇಲಾಖೆ, ನೀವು ಜಂಟಿಯಾಗಿ ಒಂದು ಮಾಡಬೇಕು ನಾನು ಅಂತಿಲ್ಲ. ಸುಮಾರು ಕಳಪೆ ಮಟ್ಟದ ಪೆಸ್ಟಿಸೈಡ್ಸ್ಗಳು ಬರ್ತಾ ಇದಾವ, ಕಳಪೆ ಮಟ್ಟ ಗೊಬ್ಬರಗಳು ಮತ್ತು ಇವು ಬಿತ್ತನೆ ಬೀಜಗಳು, ಇವು ಯಾವ ಆಗ್ಬಾರ್ದು. ನಾನು ಈ ಒಂದು 2 ತಿಂಗಳಲ್ಲಿ ನೀವು ಬಹಳ ಜಾಗೃತಿಯಾಗಿ ರೈತರ ಬಗ್ಗೆ ಕಳಕಳಿ ಇದ್ದು ನೀವು ಒಂದು ಟೀಮ್ ಆಗಿ ನೆಟ್ವರ್ಕ್ ಹೋಗ್ತಾ ಇದ್ರೆ, ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇದ್ರೆ ನಿಮಗೆ ಸಿಗ್ತದೆ. ಇಲ್ಲದ್ರೆ ನಿಮ್ಗೆ ಯಾವ ತಡೆಗಟ್ಟಕ್ಕಾಗಲ್ಲ. ಆಮೇಲೆ ಸರ್ ಈಗ ಜೈಲ್ ಬೆಳವಣಿಗೆ ಅಂತೇಳಿ ಬಯೋದು ಹೊಡ್ಕೊಡ್ತಾರೆ ಸರ್. ಅದು ಮುಂದೆ ಅದ್ರ ಬಯೋದು ಆಕ್ಚುಲಿ ಬ್ಯಾನ್ ಐತೆ ಸರ್. ಇಲ್ಲಿ ಅವೇರ್ನೆಸ್ 90% ಎಲ್ಲ ಮೀಡಿಯಾದ ತೆಲಂಗಾಣ ಮಾರ್ಕೆಟ್ ಬಹಳ ಬರ್ತಿತ್ತು ಸರ್. ಲಾಸ್ಟ್ 2 ಇಯರ್ಸ್ ಇಂದ ಬರ್ತಿತ್ತು ಸರ್. ಓಕೆ, ಏನಂದ್ರೆ ಏನು ಫಾರ್ಮುಲೇಷನ್ ಗಳನ್ನ ಮುಂದೆ ಏನು ಸರಿ ಬರ್ತಿರಲ್ಲ ಸರ್. ಇಷ್ಟು ಓಕೆ, ಅವು ಆಕ್ಟ್ ಇರಲಿಲ್ಲ. ಬಟ್ ಇವಾಗ ಬಯೋಸ್ಟಿಮ್ಯುಲೆಂಟ್ಸ್ ಗೆ ಒಂದು ಆಕ್ಟ್ ಬಂದಿದೆ ಸರ್. ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಲ್ಲೇ ಸೇರಿಸಿದ್ದಾರೆ ಸರ್ ಅದನ್ನ. ಸೊ ಇವಾಗ ಲಾಸ್ಟ್ 2 ಡೇ ಅಂದ್ರೆ ಲಾಸ್ಟ್ ಇಯರ್ ಇಂದ ಈ ವರ್ಷದಿಂದ ಅವ್ರ ಕೌಂಟರ್ ಅಲ್ಲಿ ಏನಿಟ್ಟು ಮಾತ್ರ ಅದೆಲ್ಲ ಲೈಸೆನ್ಸ್ ಅಲ್ಲಿ ಇರಬೇಕು ಅಂತ ಹೇಳಿ ಎಲ್ಲ ಜಾಗೃತಿ ಮೂಡಿಸಿದ್ವಿ ಸರ್. ಇದಕ್ಕಿಂತ ಮುಂಚೆ ಆ ಪದ್ಧತಿ ಇರಲಿಲ್ಲ ಸರ್. ಓಕೆ, ಆಕ್ಟ್ ಇರಲಿಲ್ಲ. ಮಾರಾಟ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲೋ ಗೋಡಗಳಲ್ಲಿ ಚೂಸ್ ಮಾಡ್ತಾರೆ ಸರ್. ಬಟ್ ಅದಕ್ಕೆ ಇಲ್ಲಿ ಬಿಲ್ ಇರಂಗಿಲ್ಲ, ಏನಿರಂಗಿಲ್ಲ ಸರ್. ಇಲ್ಲಿ ಮಾರ್ಕೆಟ್ ಪ್ರೈಸ್ ನಾಗ ನಮಗೆ 3 ಡಬಲ್ ರೇಟ್ ಸರ್. ಅಧಿಕಾರಿಗಳ ಜೊತೆಗೆ ಪರಿಶೀಲನಾ ಸಭೆಯಲ್ಲಿ ಇವತ್ತು ಚರ್ಚೆ ಆದಂತ ವಿಷಯಗಳನ್ನ ಅನುಪಾಲನೆ ವರದಿ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಸ್ಪಷ್ಟವಾಗಿ ನೀವು ನಾವೆಲ್ಲರೂ ಸೇರಿ ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸಗಳನ್ನ ಮಾಡೋಣ. ನಿಮ್ಗೆ ಏನ್ ಬೇಕಾದ್ರೆ ಪ್ರೋತ್ಸಾಹ ಆಗಿ ಮೇಲಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಎಲ್ಲ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ನಾವು ಖಂಡಿತವಾಗಿ ನೀವು ಗಳಿಸಿದಂತ ಯೋಜನೆಗಳನ್ನ ಸಮರ್ಪಕವಾಗಿ ತರುವಂತ ಕೆಲಸ ನಿಮ್ಮ ಜೊತೆಗೆ ಯಾವುದೇ ಇಲ್ಲ. ನಾವು ಯಾಕಂದ್ರೆ ನಿಮಗೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಜೊತೆಯಾಗಿ ನಾವು ಕೆಲಸ ಮಾಡೋದಕ್ಕೆ ಮತ್ತು ನಿಮ್ಮ ಮೇಲಧಿಕಾರಿಗಳು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ಡಿವೈ ಎಸ್ಪಿ ಶಾಂತವೀರ, ತಹಸೀಲ್ದಾರ್ ಸುರೇಶ್ ವರ್ಮಾ, ಜಯಂತ ರಾವ್ ಪತಂಗಿ, ಮಲ್ಲಿಕಾರ್ಜುನ ಗೌಡ ತಲ್ಮಾರಿ, ಪವನ್ ಪಾಟೀಲ್, ಬಶೀರ್ ಅಹಮದ್, ಎಲ್ಲ ಕೆಡಿಪಿ ಸದಸ್ಯರು, ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.